ಯಲ್ಲಾಪುರ ತಾಲೂಕಿನ ವಜ್ರಳ್ಳಿಯಲ್ಲಿ ವೀರ ಸಾವರ್ಕರ್ ಪುತ್ಥಳಿ ಸ್ಥಾಪಿಸಲು ಅಧಿಕಾರಿಗಳು ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿಯವರು ಕೂಡಲೇ ಅನುಮತಿ ನೀಡಿ ಸಹಕರಿಸಬೇಕು, ಇಲ್ಲವಾದರೆ ಉಗ್ರ ಹೋರಾಟ ಮಾಡುವುದಾಗಿ ಬಿಜೆಪಿ ಮುಖಂಡ ಉಮೇಶ್ ಭಾಗವತ್ ಎಚ್ಚರಿಕೆ ನೀಡಿದ್ದಾರೆ. ಯಲ್ಲಾಪುರದಲ್ಲಿ ಆಯೋಜಿಸಿದ್ದ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಮುಖಂಡ ಉಮೇಶ್ ಭಾಗವತ್, ಸ್ವಾತಂತ್ರ್ಯ ಹೋರಾಟಗಾರ ಅಪ್ಪಟ ದೇಶಭಕ್ತರಾದ ವೀರ್ ಸಾವರ್ಕರ್ ಅವರ ಪುತ್ಥಳಿಯನ್ನು ವಜ್ರಳ್ಳಿಯಲ್ಲಿ ಸ್ಥಾಪಿಸಬೇಕು ಎನ್ನುವುದು ವಜ್ರಳ್ಳಿ ಭಾಗದ ಬಹುಜನರ ಅಭಿಪ್ರಾಯವಾಗಿದೆ. ಪುತ್ಥಳಿ ಸ್ಥಾಪನೆಗೆ ಅನುಮತಿ ಕೋರಿ ಗ್ರಾಮ ಪಂಚಾಯಿತಿಗೆ ಅನೇಕ ದಿನಗಳ ಹಿಂದೆ ಮನವಿ ನೀಡಿದ್ದೇವೆ. ಆದರೆ ಇನ್ನೂ ಅನುಮತಿ ನೀಡಿಲ್ಲ. ಕೂಡಲೇ ಅನುಮತಿ ನೀಡಬೇಕು, ಇಲ್ಲವಾದರೆ ಉಗ್ರ ಹೋರಾಟ ಮಾಡುತ್ತೇವೆ. ವಜ್ರಳ್ಳಿಯಲ್ಲಿ ಸಾವರ್ಕರ್ ಪುತ್ಥಳಿಯನ್ನು ಸ್ಥಾಪಿಸಿಯೇ ತೀರುತ್ತೇವೆ ಎಂದು ಹೇಳಿದರು. ಸಾವರ್ಕರ್ ಪುತ್ಥಳಿ ಸ್ಥಾಪನಾ ಸಮಿತಿಯ ಸಂಚಾಲಕ ವಿಎನ್ ಭಟ್ ಮಾತನಾಡಿ, ಸಾವರ್ಕರ್ ಪುತ್ಥಳಿ ಸ್ಥಾಪನೆಗೆ ಗ್ರಾಮ ಪಂಚಾಯಿತಿ ಕೂಡಲೇ ಅನುಮತಿ ನೀಡಬೇಕು. ಪುತ್ಥಳಿ ಸ್ಥಾಪಿಸಬಾರದು ಎಂಬ ನಿಯಮಾವಳಿ ಇಲ್ಲ. ಈ ವಿಷಯವನ್ನು 6 ಗ್ರಾಮ ಪಂಚಾಯತ್ ಸದಸ್ಯರು ಸಹ ಅನಗತ್ಯವಾಗಿ ವಿರೋಧಿಸಿದ್ದಾರೆ. ಸ್ಥಳೀಯ ಶಾಸಕರ ಬೆಂಬಲಿಗರಾದ ಈ ಸದಸ್ಯರಿಗೆ ಶಾಸಕರು ಬುದ್ಧಿವಾದ ಹೇಳಬೇಕು. ಪುತ್ಥಳಿ ಸ್ಥಾಪನೆಗೆ ಎಲ್ಲರೂ ಸಹಕರಿಸಬೇಕು ಎಂದು ಹೇಳಿದರು. ಅಲ್ಲಿ ಹಾಜರಿದ್ದಂಥ ನೋಡಲ್ ಆಫೀಸರ್ ಅವರಾಗಲಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಲಿ, PDO, ವಿಶೇಷವಾಗಿ PDO ಕೂಡ ಅದಕ್ಕೆ ಸಹಮತವನ್ನು ಕೊಡದೆ ಗ್ರಾಮ ಪಂಚಾಯತ್ದ ಗ್ರಾಮ ಸಭೆಯಲ್ಲಿ ಆ ಕುರಿತು ನಿರ್ಣಯವನ್ನು ಮಾಡುವಂಥ ಅವಕಾಶ ಇಲ್ಲ ಎನ್ನುವಂಥ ಒಂದು ತಪ್ಪು ತಿಳುವಳಿಕೆಯನ್ನು ಸಭೆಗೆ ನೀಡಿ ಸಭೆಯನ್ನು ಬರಖಾಸ್ತುಗೊಳಿಸಿರ್ತಾರೆ. ಅದು ಈಗಾಗಲೇ ಸ್ನೇಹಿತರು ಪಂಚಾಯತ್ ಈಗಿನ ಗ್ರಾಮ ಪಂಚಾಯತ್ ಆ್ಯಕ್ಟನ್ನು ಕೂಡ ತಮ್ಮ ಎದುರಿಗೆ ಇಟ್ಟಿದ್ದಾರೆ. ಅಂದರೆ ಸ್ಪಷ್ಟವಾಗಿ ಅದರಲ್ಲಿ ನಮೂದಿದೆ, ನಮಗೆ ಆ ಒಂದು ಕುರಿತಂತೆ ಠರಾವ್ ಆಗಬೇಕಿತ್ತು. ಅಷ್ಟಕ್ಕೂ ಹೆಚ್ಚಾಗಿ ಆ PDO ಸಭೆಗೆ ತಪ್ಪು ತಿಳುವಳಿಕೆಯನ್ನು ಕೂಡಿ ಅದನ್ನು ತಾಲೂಕು ಪಂಚಾಯತಿಗೆ ಹಸ್ತಾಂತರ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಒಬ್ಬ ಗ್ರಾಮ ಪಂಚಾಯತ್ ಇರಲಿ ಅಥವಾ ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಜನಪ್ರತಿನಿಧಿಯಾದವನು ಎಷ್ಟು ತಿಳ್ಕೊಳ್ಳೋದಿಲ್ಲ ಅನ್ನೋದಕ್ಕಿಂತ ಆ ಸಂಬಂಧಪಟ್ಟಂಥ PDO ಅಂದರೆ ಅದರ ಸೆಕ್ರೆಟ್ರಿ ಸರಿಯಾದಂಥ ಕಾನೂನನ್ನು ಅಭ್ಯಾಸ ಮಾಡಿ ಆ ಆಡಳಿತ ಮಂಡಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡಬೇಕು. ಈ ನೋಡಲ್ ಅಧಿಕಾರಿಯವರಿಗೆ ಹೇಳಿದೆ, ನೀವು ಪರ್ಮಿಷನ್ ಕೊಡಿ. ಆ ನಂತರದಲ್ಲಿ ಇದು ಸಾವರ್ಕರ್ ಅವರು ಇದು ವಿವಾದಿತ ವ್ಯಕ್ತಿ ಅಥವಾ ಹಳ್ಳಿ ಅಥವಾ ಪ್ರದೇಶದಲ್ಲಿ ಅಥವಾ ಎಲ್ಲೋ ಯಾವ ಪ್ರದೇಶದಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ ಅನ್ನೋಂಥದ್ದು ಯಾವುದಾದ್ರು ಕೋರ್ಟ್ ಆದೇಶಗಳು ಇಲ್ಲಿ ಅಥವಾ ಸರ್ಕಾರದ ಆದೇಶಗಳು ಇದ್ದರೆ ನೀವು ಅದನ್ನು ಹಿಂಬರ ಹಾಕಿ ನಮಗೆ ಬರೆದು ನೀವು ಇಲ್ಲ ಇಂಥದ್ರ ಪ್ರಕಾರ ಕೊಡಲಿಕ್ಕೆ ಆಗೋದಿಲ್ಲ ಬರೀ, ಆದರೆ ಯಾವುದೇ ಕಾರಣದಿಂದ ಮಾಡಲಿಕ್ಕೆ ಬರುವುದಿಲ್ಲ ಅನ್ನೋಂಥ ಅಭಿಪ್ರಾಯ. ನಾವು ಗ್ರಾಮ ಸಭೆಯಲ್ಲಿ ಅದು ಅಧಿಕಾರ ಇದೆ ಗ್ರಾಮ ಸಭೆಗೆ ಹೇಳುವಂಥ ಇದನ್ನು ಹೇಳಿದ್ವಿ. ನಾವು ಅವ್ರಿಗೆ ಹೇಳಿದ್ವಿ, ನೀವು ಭಿನ್ನಾಭಿಪ್ರಾಯಗಳಿದ್ರೆ ಬೇಕಾದ್ರೆ ಮತದಾನ ಮಾಡಿ, ಯಾಕಂದರೆ ಅವಕಾಶ ಇದೆ ಅಂತಂದರೆ ನಾನು ಚುನಾವಣೆ ಮಾಡಲಿಕ್ಕೆ ಬರೋದಿಲ್ಲ ಬಂದವನಲ್ಲ ಅಂತಂದು. ಆದರೆ ಗ್ರಾಮ ಪಂಚಾಯತ್ ಇದ್ರ ಪ್ರಕಾರ ಒಂದಾನ ವೇಳೆ ಗ್ರಾಮ ಸಭೆಯಲ್ಲಿ ಭಿನ್ನ ಭಿನ್ನ ಅಭಿಪ್ರಾಯಗಳು ಬಂದಾಗ ಮತದಾನದ ಮುಖಾಂತರದ ಸಹಿತ ಮಾಡಲಿಕ್ಕೆ ಅವಕಾಶ ಇದೆ ಹೇಳುವಂಥದ್ದು ಕಾಪಿಯನ್ನು ನಾವು ತಂದಿದ್ದೇವೆ ಇಲ್ಲಿ. ಅದು ಯಾವುದಕ್ಕೂ ಅವಕಾಶ ಕೊಡದೆ ನಮಗೆ ಈ ವಿಷಯದಲ್ಲಿ ವಿರೋಧ ವ್ಯಕ್ತಪಡಿಸಿದಂಥ ಗ್ರಾಮ ಪಂಚಾಯತ್ ಒಂದು 6 ಜನ ಸದಸ್ಯರು ಯಾಕೋ ಪ್ರತಿಷ್ಠೆಯನ್ನು ತಗೊಂಡಿದ್ದಾರೆ. ಸ್ಥಳೀಯ ಶಾಸಕರ ಅದು ಗೊತ್ತಿದೆಯೋ ಗೊತ್ತಿಲ್ವೋ ನಮಗೇನು ಗೊತ್ತಿಲ್ಲ. ಈ ವೇಳೆ ಸಾವರ್ಕರ್ ಪುತ್ಥಳಿ ಸ್ಥಾಪನಾ ಸಮಿತಿಯ ಪದಾಧಿಕಾರಿಗಳು, ಸ್ಥಳೀಯ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. GN ಭಟ್ ತಟ್ಟಿಗದ್ದೆ, ನುಡಿಸಿರಿ ನ್ಯೂಸ್, ಯಲ್ಲಾಪುರ.